ಹಲೋ ಸ್ನೇಹಿತರೆ, ಗೌರಿ ಕಲ್ಯಾಣ ಧಾರಾವಾಹಿಯ ಮುಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಇನ್ನ ಗೌರಿ ಅವ್ರ ಯಜಮಾನ್ರಿಗೋಸ್ಕರ ಊಟನ ತಗೊಂಡೋಗೋಣ ಅಂತ ಹೊರಡ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಚಂಚಲ ಏನು ಇವಳು ಊಟ ಎತ್ಕೊಂಡು ಹೋಗ್ತಾ ಇದ್ದಾಳೆ ಅವ್ರ ಗಂಡನಿಗೋಸ್ಕರ, ಏನಾದರೂ ಒಂದು ಮಾಡಬೇಕಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಇನ್ನು ಈ ಕಡೆ ನೋಡಿದ್ರೆ ಗೌರಿ ಸೀದಾ ವಿವೇಕ್ ಅವರ ಆಫೀಸ್ ಹತ್ರ ಬಂದು ನಿಂತಿರ್ತಾಳೆ. ಅಷ್ಟೊತ್ತಲ್ಲಿ ಸೆಕ್ಯೂರಿಟಿ ಅವರು, ಯಾರಮ್ಮ ನೀನು, ಎಂತಕಮ್ಮ ಇಲ್ಲಿ ಬಂದಿದ್ಯಾ? ಹಾಂ, ಯಾಕ್ರಿ ಈ ಥರ ಮಾತಾಡ್ತಿದ್ದೀರಾ? ನನ್ನ ಗಂಡ ಒಳಗಡೆ CEO ಅವರು, ಗೊತ್ತಾಯ್ತಾ? ನಾನು ಇಲ್ಲಿ ಅವರಿಗೋಸ್ಕರ ಊಟ ತಗೊಬಂದಿದ್ದೀನಿ, ಬಿಡ್ರಿ ಜಾಗ ಅಂತ ಗೌರಿ ಕೇಳ್ತಾ ಇದ್ರೆ, ಯಾರಮ್ಮ? ಹೋ, ನೀನಿರೋ ನೀನು ತಗೊಬಂದಿರೋ ಊಟ ನೋಡಿದ್ರೆ ಅದು ನಮ್ಮ ಬಾಸು ನಿಮ್ಮ ಗಂಡನ? ಅಯ್ಯೋ, ಯಾವುದೋ ದಾರಿ ತಪ್ಪು ಬಂದಿದ್ಯಾ ಅನ್ಸುತ್ತೆ ನೋಡಮ್ಮ. ನೀನೆಲ್ಲೋ ಹೋಗ್ಬೇಕಾದವಳು ಇಲ್ಲಿಗೆ ಬಂದಿದ್ಯಾ ಅನ್ಸುತ್ತೆ, ರಾಂಗ್ ಅಡ್ರೆಸ್ಸಿಗೆ ಬಂದಿದ್ಯಾ ಅನ್ಸುತ್ತೆ, ಎಲ್ಲೋ ಮುಂದೆ ನೋಡ್ಕೊಂಡು ಹೋಗಮ್ಮ ಅಂತ ಅವಳನ್ನ ಬೇಜಾರಾಗೋ ರೀತಿ ಅಲ್ಲಿರೋ ಇಬ್ರು ಸೆಕ್ಯೂರಿಟಿಗಳು ಮಾತಾಡ್ತಾ ಇರ್ತಾರೆ. ನೋಡಿದ್ರೆ ಇವರೇನು ಈ ರೀತಿ ಮಾತಾಡ್ತಿದಾರಲ್ಲ, ನಮ್ಮ ಯಜಮಾನ್ರು ಕೆಲಸ ಮಾಡೋದು ಇದೇ ಅಲ್ವಾ, ಯಾಕೆ ಇವರು ಅಂತ ಯೋಚನೆ ಮಾಡ್ತಿದ್ದಂಗೆ ಆ ಕಡೆಯಿಂದ ವಿವೇಕ್ ಬಂದು ನೋಡ್ತಾ ಇರ್ತಾನೆ. ಏನು ಇವಳು ಬಂದ್ಬಿಟ್ಟಿದ್ದಾಳಲ್ಲ, ಅದು ಕ್ಯಾರೇಜ್ ಬೇರೆಲ್ಲ ಎತ್ಕೊ ಬಂದಿದ್ದಾಳೆ, ಏನಪ್ಪ ಇದು ಅಂತ ನೋಡ್ತಿದ್ದಂಗೆ ಅಲ್ಲಿ ಇಬ್ರು ಸೆಕ್ಯೂರಿಟಿ ಅವರು ಗೌರಿ ಜೊತೆ ಮಾತಾಡ್ತಾ ಇದ್ದಿದ್ ನೋಡಿ. ಏನ್ ಮಾಡ್ತಿದ್ದೀರಾ ನೀವು? ಹಾ ಸರ್, ನೋಡಿ ಸರ್, ಈ ಲೇಡಿ ಬಂದ್ಬಿಟ್ಟು ನೀವು ಅವ್ರ ಗಂಡ, ಅವರಿಗೋಸ್ಕರ ನಾನು ಊಟ ತಗೊಬಂದಿದ್ದೀನಿ, ಇಲ್ಲೇ ಇರೋ ಸುಳ್ಳೆಲ್ಲ ಹೇಳ್ತಾ ಇದ್ದಾರೆ ನೋಡಿ. ಇವ್ರಿಗೂ ನಿಮ್ಗೂ ಎಲ್ಲಿ ಸರ್ ಹೋಲ್ಕೆ ಅಂತ ಹೇಳ್ತಾ ಇದ್ದಂಗೆ ಸೆಕ್ಯೂರಿಟಿ ಅವರು, ಸ್ವಲ್ಪ ನಾಲ್ಗಿನ ಬಿಗಿ ಹಿಡ್ದಿ ಮಾತಾಡಿ, ಅಷ್ಟಕ್ಕೂ ಅವಳು ನನ್ನ ಹೆಂಡ್ತಿನೇ ಅಂತ ಹೇಳ್ತಿದ್ದೀನ ನೋಡಿ. ಸರ್, ಹೌದಾ, ಸಾರಿ ಮೇಡಮ್, ನನಗೆ ಗೊತ್ತಾಗಿಲ್ಲ ಅಂತ ಹೇಳ್ತಾ ಇರ್ತಾರೆ. ಸ್ವಲ್ಪ ಯಾರು ಏನು ಎತ್ತ ಅಂತ ತಿಳ್ಕೊಂಡು ಮಾತಾಡೋದನ್ನ ಕಲೀರಿ, ಕೆಲ್ಸಕ್ಕಿದ್ರೆ ಅಷ್ಟೇ ಸಾಲದು, ಅವ್ರ ಕಡೆ ಬ್ಯಾಕ್ಗ್ರೌಂಡ್ ಏನು, ಹೆಂಗಿರ್ತಾರೆ ಏನು ಅಂತ ಯೋಚನೆ ಮಾಡ್ಬಿಟ್ಟು ಒಬ್ರು ತಕ್ಕನಂಗೆ ಮಾತಾಡೋದನ್ನ ಕಲೀರಿ ಅಂತ ಸೆಕ್ಯೂರಿಟಿ ಅವ್ರಿಗೆ ಬೈತಾ ಇರ್ತಾನೆ ವಿವೇಕ್. ಆಗ ಹೊರಗೆ ಹೋಗೋಣ ಅಂತ ವಿವೇಕ್ ಕರ್ಕೊಂಡು ಹೋಗ್ತಿದ್ರೆ, ಎಲ್ಲಿಗ್ರಿ ಕರ್ಕೊಂಡು ಹೋಗ್ತಾ ಇದ್ದೀರಾ? ರೀ, ನಿಮ್ಗೋಸ್ಕರ ಊಟ ತಂದಿದೀನ್ರಿ, ಫಸ್ಟ್ ಊಟ ಮಾಡೋಣ ನಡೀರಿ ಅಂತ ಹೇಳ್ತಾ ಇದ್ರೆ, ಏನ್ ತಂದಿದ್ಯಾ? ಅದು ನಿಮ್ಗೋಸ್ಕರ ಬಿಸಿಬೇಳೆ ಬಾತು, ಅನ್ನ, ಸಾಂಬಾರ್, ಹಪ್ಳ ಎಲ್ಲ ತಗೊಂಡ್ ಬಂದಿದೀನ್ರಿ ನಿಮ್ಗೋಸ್ಕರ ಅಂತ. ಆಹಾ, ಇಷ್ಟೆಲ್ಲ ತಗೊಬಂದಿದ್ದಾಳ ಅಂತ ಒಳಗಡೆನೆ ಬಾಯಲ್ಲಿ ನೀರು ಸುರಿಸ್ತಾ ಇದ್ರು. ಆದ್ರೂ ಅವನು ಕಂಟ್ರೋಲ್ ಮಾಡ್ಕೋತಾ ಇರ್ತಾನೆ. ಅಷ್ಟಕ್ಕೂ ಮುಂಚೆ ಎಲ್ಗೋ ಒಂದ್ ಕಡೆ ಕರ್ಕೊಂಡು ಹೋಗ್ತೀನಿ, ಬಾ ಹೋಗೋಣ ಅಂತ ಹೇಳ್ತಿದಂಗೆ, ಅದೆಲ್ಲಿಗ್ರಿ ಕರ್ಕೊಂಡು ಹೋಗ್ತಾ ಇದ್ದೀರಾ? ನಿನ್ಗೆ ಹೇಳೋವರೆಗೂ ಸುಮ್ಮನೆ ಇರಕ್ಕಾಗಲ್ವಾ ಪುಣ್ಯವತಿ, ಬಾ, ಇಷ್ಟೊಂದು ಹಠ ಹಿಡಿಬಾರ್ದು ಅಂತ ಹೇಳಿ ಇನ್ನ ವಿವೇಕ್ ಮತ್ತೆ ಗೌರಿ ಇಬ್ರು ಇನ್ನ ಕಾರಲ್ಲಿ ಹೊರಡ್ತಾ ಇರ್ತಾರೆ. ಅಷ್ಟಕ್ಕೂ ನೀನೇಂತಕ್ ಬರಕ್ ಹೋದೆ? ಹಾ, ನೀನ್ ಬಂದಿರೋ ಊಟೇನಿದು? ಅಲ್ಲ, ನೀನು ಎಂತಕ್ ಕ್ಯಾರೇಜ್ ಎಲ್ಲ ತಗೋಬರಕ್ ಹೋದೆ? ನಾನೇ ಮಧ್ಯಾಹ್ನ ಬಂದು ಊಟ ಮಾಡ್ತಿದ್ದೆ ಅಲ್ವಾ, ನೀವು ಬೇರೆ ಎಲ್ಲೂ ಊಟ ಮಾಡಲ್ಲ ರೀ, ನಿಮ್ಗೆ ಹೋಟ್ಲ್ ಊಟ ಅದೆಲ್ಲ ಇಡ್ಸೋದಿಲ್ವಲ್ಲ, ಅದಕ್ಕೆ ನಾನು ತಗೊಂಡ್ ಬಂದೆ ಅಂತ ಹೇಳ್ತಾ ಇರ್ತಾಳೆ ಗೌರಿ. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ ಜ್ಯೋತಿರ್ಭವ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ಸರಿ ಅಂತ ಗೌರಿ ಮತ್ತೆ ವಿವೇಕ್ ಇಬ್ರು ಇನ್ನ ಬಟ್ಟೆ ಅಂಗಡಿ ಹತ್ರ ಬಂದಿರ್ತಾರೆ. ಆಗ, ರೀ, ಎಲ್ಲಿಗ್ರಿ ಕರ್ಕೊಂಡು ಹೋಗ್ತಾ ಇದ್ದೀರಾ? ಬಾ, ನಾನು ಹೇಳ್ದಷ್ಟು ಕೇಳು ಅಂತ ಹೇಳ್ತಿದ್ರು. ಅಷ್ಟೊತ್ಗೆ ಗೌರಿ ಕೈನ ಇಟ್ಕೊಂಡು ಬಾ ಬಾ ಅಂತ ಹೇಳ್ಕೊಂಡು ಹೋಗ್ತಾ ಇರ್ತಾನೆ ವಿವೇಕ್. ಅಲ್ಲಿರೋ ಪೊಲೀಸವ್ರು ಬಂದು, ಯಾಕಮ್ಮ ಏನಾಯ್ತು ಅಂತ ಕೇಳ್ತಾ ಇರ್ತಾರೆ ಪೊಲೀಸವರು. ಆಗ ಗೌರಿ, ಅಲ್ಲ, ಇವರು ನನ್ನ ಹೆಂಡತಿ ಅಂತ ಇವರು ಹೇಳ್ಕೊಳಕ್ಕೆ ಹಿಂದೆ ಮುಂದೆ ನೋಡ್ತಾರಲ್ವಾ, ಈಗೇನಾದ್ರೂ ಒಂದು ಗತಿ ಮಾಡ್ಬೇಕಲ್ಲ ಅಂತ ಯೋಚನೆ ಮಾಡ್ತಾ, ನೋಡಿ ಸರ್, ಇವ್ರು ಯಾರು ಅಂತಾನೆ ನನಗೆ ಗೊತ್ತಿಲ್ಲ, ನನ್ನ ಹೇಗೆ ಹೇಳ್ಕೊಂಡು ಹೋಗ್ತಿದ್ದಾರೆ ನೋಡಿ ಸರ್ ಅಂತ ಪೊಲೀಸವ್ರ ಮುಂದೆ ನಾಟಕ ಆಡ್ತಾ ಇರ್ತಾಳೆ. ಏ ಪುಣ್ಯಾವತಿ, ಏನ್ ಮಾಡ್ತಿದ್ಯಾ? ನೀನ್ ನಾಟಕ ಮಾಡಿದ್ ಸಾಕು ಕಣೆ, ಅವ್ರು ನಿಜಾನೇ ಅನ್ಕೊಂಡ್ಬಿಡ್ತಾರೆ. ಇಲ್ಲ ಸರ್, ನೀವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದೀರಾ, ಅವ್ರು ನನಗ್ ಗೊತ್ತಿರೋರೆ, ನಾನೇ ಕರ್ಕೊಂಡು ಹೋಗ್ತಾ ಇರೋದು. ಯಾಕಯ್ಯ ಈ ತರ ಮಾತಾಡ್ತೀಯಾ? ನೋಡಿದ್ರೆ ಓದ್ಕೊಂಡಿರೋ ದೊಡ್ಡ ವ್ಯಕ್ತಿ ತರ ಇದ್ಯಾ, ಆ ಹುಡ್ಗಿನ ಆ ರೀತಿ ಹೇಳ್ಕೊಂಡು ಹೋಗ್ತಿದ್ಯಲ್ಲಯ್ಯ, ನಿನಗ್ ಬುದ್ಧಿ ಬಿಡ್ವಾ ಸ್ವಲ್ಪನು ಅಂತ ಪೊಲೀಸ್ ಅವ್ರು ಹೇಳ್ತಾ ಇರ್ತಾರೆ. ಆಗ, ಸರ್, ನಾನ್ ಹೇಳ್ದಷ್ಟು ಕೇಳಿ ಸರ್, ಅವಳು ನನಗ್ ಗೊತ್ತಿರೋಳೆ ಅಂತ ಹೇಳ್ತಾ ಇದ್ದೀನಲ್ವಾ, ನೋಡು ಎಷ್ಟು ಗೊತ್ತಿರೋಳು ಅಂತಾನೆ ಹೇಳ್ತಾ ಇದ್ದಾರೆ, ನನ್ನ ಹೆಂಡತಿ ಅಂತ ಬಾಯ್ಬಿಟ್ಟು ಹೇಳದ್ಲಲ್ಲ ಅಲ್ವಾ, ಸರಿ ಇರು, ಇನ್ನು ಇವ್ರಿಗೆ ಟೆಂಪ್ರೇಚರ್ ಜಾಸ್ತಿ ಮಾಡ್ಬೇಕು ಅನ್ಸುತ್ತೆ ಅಂತ. ನೋಡಿ ಸರ್,
ಇವ್ರು ಯಾರು ಅಂತಾನೆ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಸರ್, ಇವ್ರನ್ನ ಕರ್ಕೊಂಡೋಗಿ ಸರ್ ಅಂತ ಹೇಳ್ತಿದಂಗೆ, ಬಾರಯ್ಯ ಬಾ, ನೀನಂತ ಜನಗಳನ್ನ 100 ಜನ ನೋಡಿದೀನಿ, ಇಂಥ ಟ್ರ್ಯಾಪ್ ಮಾಡ್ಕೊಂಡು ಹುಡ್ಗಿರ್ನ ಬನ್ಸೋದೇ ಅಲ್ವಾ ನಿಮ್ಗಳ ಕೆಲ್ಸ, ಬನ್ನಿ ಹೋಗೋಣ ಅಂತ ವಿವೇಕ್ನ ಕರ್ಕೊಂಡು ಪೊಲೀಸವರು ಹೋಗ್ತಾ ಇದ್ದಂಗೆ ಇವರು, ಲೇ ಹೇಳೆ, ನಾನ್ ನಿನ್ ಗಂಡ ಅಂತಾನೆ ಹೇಳೆ ಅಂತ ಕೇಳ. ಅದಕ್ಕೆ ನೀವು ನನಗೆ ಸಾರಿ ಅಂತ ಕೇಳಿದ್ರೆ ನಾನು ಹೇಳ್ತೀನ್ರಿ ಅಂತ ಹೇಳ್ತಿದಂಗೆ, ಈ ಪಂಥ ಎಲ್ಲ ಬೇಕೇನೆ, ಆಯ್ತು ಬಿಡೆ, ನೀ ನಾನು ಹೆಣ್ತೀನಿ ಆಯ್ತಾ, ಅಯ್ಯೋ ಬಿಡಿ ಸರ್, ನೀವೇನು ಅಷ್ಟೊಂದು ಪರಸಾಸ ಬಿಡ್ಬೇಡಿ, ಅಷ್ಟಕ್ಕೂ ಅವರು ನಮ್ಮ ಯಜಮಾನ್ರೆ, ನಾನೇ ಬೇಕು ಅಂತ ಅವರಿಗೆ ಈ ತರ ಆಟ ಆಡಿಸ್ತಾ ಇದ್ದೀನಿ, ಬೇಜಾರ್ ಮಾಡ್ಕೊಂಬೇಡಿ ಸರ್ ಅಂತ ಹೇಳ್ತಿದಂಗೆ, ಏನಮ್ಮ ನಿನ್ ಗಂಡನ ಮೇಲೆ ನೀನೇ ಈ ರೀತಿ ಕಂಪ್ಲೇಂಟ್ ಕೊಟ್ರೆ ಹೇಗಮ್ಮ ಅಂತ ಹೇಳ್ತಿದಂಗೆ, ಅದು ಏನೂ ಇಲ್ಲ ಸರ್, ನಮ್ಮಿಬ್ರು ಮಧ್ಯೆ ಜಗಳ ಆಗಿತ್ತು, ಈಗ ಸರಿ ಹೋಗಿದೆ ಬಿಡಿ ಸರ್, ನೀವು ಹೊರಡಿ ಅಂತ ಹೇಳ್ತಿದಂಗೆ ಇನ್ನ ವಿವೇಕ್ ಮತ್ತೆ ಗೌರಿ ಇನ್ನ ಶೋರೂಮ್ ಒಳಗ್ ಬರ್ತಾ ಇರ್ತಾರೆ. ಆಗ ನಿನಗೇನ್ ಬೇಕೋ ತಗೋ ಹೋಗು. ಹಾ, ನನಗೇನ್ ಬೇಕು ಅಂತಾನ? ನನಗೇನು ಬೇಡ ರೀ, ಬೇಕಾಗಿಲ್ಲ. ನೀನು ನೆಕ್ಸ್ಟ್ ಟೈಮ್ ಊಟ ಏನಾದ್ರೂ ತಗೋಬರ್ಬೇಕಾದ್ರೆ ಸ್ವಲ್ಪ ಬ್ರಾಂಡೆಡ್ ಆಗಿರೋ ಸೀರೆನ ಎಲ್ಲ ಉಡ್ಕೊಂಡ್ ಬಾ, ಈ ತರ ಕಾಂಜಿ ಪಿಂಜಿ ಸೀರೆ ಎಲ್ಲ ಉಡ್ಕೋ ಬರ್ಬೇಡ, ನೋಡ್ದವರು ಹಂಗೆ ಅನ್ಕೊಳ್ತಾರೆ, ಹೋಗು ಚೆನ್ನಾಗಿರೋ ಸೀರೆಗಳು ತಗೋ ಅಂತ ಹೇಳ್ತಿರ್ತಾರೆ ವಿವೇಕ್. ಆಗ ರೀ, ಇದ್ ನೀವೇ ನನಗ್ ಸೀರೆ ಕೊಡಿಸ್ತಿರೋದಾ? ನಿಜವಾಗ್ಲೂನಾ? ಹೌದು, ನನಗೆ ಒಂದ್ಸತಿ ಕೈ ಗಿಲ್ಲಿ ನೋಡೋಣ ನಿಜಾನ ಸುಳ್ಳ ಅಂತ ಹೇಳ್ತಿದಂಗೆ ಇನ್ನು ನೋಡ್ತಾ ಇರ್ತಾಳೆ. ಅಬ್ಬಾ ನಿಜಾನಾ, ನೀವ್ ನನಗ್ ಸೀರೆ ಕೊಡಿಸ್ತಿದ್ದೀರಾ ಅಂತ ಹೇಳಿದ್ ನೋಡಿ ಅವಳಿಗೆ ತುಂಬಾ ಖುಷಿ ಪಡ್ತಾ ಇರ್ತಾಳೆ. ಸರಿ ಅಂತ ವಿವೇಕ್ ಮತ್ತೆ ಗೌರಿಗೂ ಇಬ್ರಿಗೂ ಒಂದೇ ಸೀರೆ ಇಷ್ಟ ಆಗಿರುತ್ತೆ. ಅದನ್ನ ಅವಳು ವೇರ್ ಮಾಡ್ತಾ ಇದ್ದಿದ್ದ ನೋಡಿ ಅವನಿಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ. ಹಬ್ಬಾ ಎಂತ ಚೆನ್ನಾಗಿದ್ದಾಳಲ್ಲ ಈ ಸೀರೆಲಿ ಅಂತ ವಿವೇಕ್ ಗೌರಿನ ನೋಡ್ತಾ ಹಾಗೆ ಇದೆಯೇನ್ರಿ? ಹಾ ಚೆನ್ನಾಗಿದೆ, ಇದೊಂದೇ ಅಲ್ದಿರಾ ಬೇರೆವು ತಗೋ, ಒಂದ್ 4-5 ಜೊತೆ ತಗೋ, ನಿನ್ ಗಂಟೇನು ಹೋಗಲ್ಲ ಅಂತ ಹೇಳ್ತಾ ಇರ್ತಾರೆ. ಇನ್ನ ಅವರಿಬ್ರು ಸಹ ಶಾಪಿಂಗ್ ಮುಗಿಸ್ಕೊಂಡ್ ಹೊರಗಡೆ ಬರ್ತಾ ಇದ್ರೆ, ಈ ಕಡೆ ನೋಡಿದ್ರೆ ಅನಿಕೇತ್ ಸಹ ಆ ಶೋರೂಮ್ ಮುಂದೆನೆ ಇರ್ತಾನೆ, ಆ ಕಡೆ ನೋಡಿದ್ರೆ ಮೋನಿಕಾನು ಶಾಪಿಂಗ್ ಅಂತ ಬಂದಿರ್ತಾಳೆ. ಈಗ ಅವರಿಬ್ರು ವಿವೇಕ್ ಮತ್ತೆ ಗೌರಿ ಕಣ್ಣಿಗೆ ಬೀಳ್ತಾರ, ಮತ್ತೆ ಅಲ್ಲಿ ಅವರಿಬ್ರು ಬಂಡವಾಳ ಬಯಲಾಗುತ್ತಾನ ಮುಂದಿನ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.